ಅನುಮಾನ ಬಂದ್ರೆ ಪೊಲೀಸ್ನವ್ರು ಏನ್ ಬೇಕಾದ್ರೂ ಮಾಡ್ಬಹುದಾ? ನಮ್ಮನೇಲಿ ಕ್ರಾಂತಿಕಾರಿಗಳಿದ್ದಾರೆ ಅಂತ ನಮ್ಮನೆಗ್ ಹುಡ್ಕೊಂಡ್ ಬಂದ್ರು. ಈಗೊಬ್ಬನ್ನ ಕೊಂದ್ ಹಾಕಿದ್ದಾರೆ. ಅದಕ್ಕೆಲ್ಲ ಏನ್ ಅರ್ಥ? ಹೀಗೆ ಆದ್ರೆ ನಮ್ಮನೆ ಮಕ್ಕಳನ್ನ ಆಚೆ ಕಳ್ಸೋದಾದ್ರೂ ಹೇಗೆ? ಯಾಕೆಂದ್ರೆ ಅನುಮಾನ ಪಟ್ಟು ಅವ್ರು ನಮ್ಮ ಮಕ್ಕಳನ್ನ ಏನ್ ಬೇಕಾದ್ರೂ ಮಾಡಬಹುದು. ಅಣ್ಣ, ಒಂದ್ಸಲ ನಾನು ಗವರ್ನರ್ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ. ಏನಂತ ಮಾತಾಡ್ತೀಯ? ಏನ್ ತಲೆ ಕೆಟ್ಟಿದ್ಯಾ ನಿನ್ಗೆ? ಒಬ್ಬ ಸರ್ಕಾರಿ ವಕೀಲನ್ ಮನೆಯಲ್ಲೇ ಸರ್ಕಾರ ಯಾಕೆ ತಪಾಸಣೆ ಮಾಡ್ತಾ ಇದೆ, ಇದ್ರ ಬಗ್ಗೆ ಗೊತ್ತಾಗ್ಬೇಕು ನನಗೆ. ಅಪ್ಪ, ನಿಮ್ ಜೊತೆ ನಾನು ಬರ್ತೀನಿ. ಯಾಕೆ? ಬೆಂಕಿಗಿನ್ನು ತುಪ್ಪ ಹಾಕೋದಕ್ಕ? ಇವನು ಬುದ್ಧಿ ಹೇಳಕ್ಕಾಗಲ್ಲ. ನಮ್ಮನೇಲಿ ಯಾಕೆ ತಪಾಸಣೆ ಮಾಡಿದ್ರು ಅಂತ ಅವ್ರು ಹೋದ್ರು ತಾನೆ. ಆ ರಾಯ್ ಅವ್ರ ಮಗ ಅನಂತ್, ಅವನು ಇತ್ತೀಚೆಗೆ ಸ್ವದೇಶಿ ಆಗಿದ್ದಾನೆ. ನಮ್ಮನೇಲಿ ಅವನ್ಗೆ ಯಾರಾದ್ರೂ ಆಶ್ರಯ ಕೊಟ್ಟಿದ್ರೋ ಇಲ್ವೋ ಅಂತ ಯಾರು ಹೇಳ್ಬೋದು ಅಂತ ಹೇಳಿ? ನೀವು ನನ್ನ ಕ್ರಾಂತಿ ಜೀವನದ ಗುರುಗಳು. ಅದಕ್ಕೆ ನಾನ್ ತಯಾರಿಸಿರೋ ಈ ಬಾಂಬನ್ನ ನಿಮ್ ಕೈಗೆ ಕೊಡ್ತಾ ಇದ್ದೀನಿ ಅರವಿಂದಣ್ಣ. ಪ್ಯಾರಿಸ್ನ ಸೋಬ್ರಾನ್ಶಿ ಅವ್ರ ಪ್ರಕಾರ ಈ ಬಾಂಬಿಂದ ಮನುಷ್ಯನ ಪ್ರಾಣ ಖಂಡಿತವಾಗ್ಲೂ ಹೋಗುತ್ತೆ. ಈ ಬಾಂಬ್ನ ಎಲ್ಲಿ ಪರೀಕ್ಷೆ ಮಾಡಬೇಕು ಅನ್ಕೊಂಡಿದ್ರಿ ಹೇಮಚಂದ್ರ? ಇದರ ಪರೀಕ್ಷೆನ ಬ್ರಿಟಿಷರ ಮೇಲೆ ಮಾಡಬೇಕು. ಯಾರದು ಆಚೆ? ಪುರಿಯಿಂದ ಬಾದುಷಾ ತಂದಿದ್ದೀನಿ. ಅನಂತ್, ನೀನು? ಸುಭಿ, ಹೇಳಿ ಚಿಕ್ಕಮಾವ. ನೀನ್ ನೋಡಿದ್ಯಾ ಸ್ವದೇಶಿಗಳ ಮೇಲೆ ಪೊಲೀಸರು ಗುಂಡಾರ್ಸೋದನ್ನ? ನೀನ್ ಬಂದೂಕ್ನು ನೋಡ್ದ್ಯಾ? ನಿನ್ಗೆ ಭಯ ಆಗ್ಲಿಲ್ವಾ? ಹೇಳು ಸುಭಿ, ನಿಂಗ್ ಭಯ ಆಗ್ಲಿಲ್ವಾ? ವೀರು ಕಕ್ಕನ್ ಏನ್ ಮಾಡಿದ್ರು ಅವರು? ಸುಭಿ, ಏನಾಯ್ತು ಸುಭಿ? ನಾನು ಸ್ವದೇಶಿಗಳ ಬಗ್ಗೆ ಮಾತಾಡ್ದೆ ಅಂತ ಅವನು ಭಾವನವ್ರ ಹತ್ರ ಹೇಳ್ತಾನೋ ಏನೋ. ನನ್ ಮನೆಯಲ್ಲಿ ತಪಾಸಣೆ ಆಗದೆ ಇದ್ದಿದ್ರೆ ಇಷ್ಟು ರಾತ್ರಿಲಿ ನಿಮ್ಗೆ ತೊಂದರೆನೆ ಕೊಡ್ತಾ ಇರ್ಲಿಲ್ಲ ನಾನು. ಕಟಕ್ನಲ್ಲಿ ನನ್ಗೊಂದು ಮಾನ ಮರ್ಯಾದೆ ಇದೆ. ಜನ ನನ್ನನ್ನ ಬಹಳ ಗೌರವದಿಂದ ನೋಡ್ತಾರೆ. ಅದೇ ಜಾನಕಿನಾಥ್ ಬೋಸ್ ಮನೆ ಮೇಲೆ ಪೊಲೀಸ್ನವ್ರು ದಾಳಿ ಮಾಡ್ತಾರಂದ್ರೆ ನನ್ ಮಾನ ಮರ್ಯಾದೆ ಎಲ್ಲ ಮಣ್ಪಾಲಾಗೋಯ್ತು. ಇದನ್ನ ಒಪ್ಕೋತೀರಾ ಅಲ್ವಾ ನೀವು? ಕಟಕ್ ಕೂಡ ಈಗ ಹಳೆ ಕಟಕ್ ಆಗಿ ಉಳಿದಿಲ್ಲ. ಇದು ನಿಮ್ಗೂ ಗೊತ್ತು ತಾನೆ ಮಿಸ್ಟರ್ ಬೋಸ್. ಪೊಲೀಸ್ ಈಗ ತುಂಬಾ ಆಕ್ಟಿವ್ ಆಗಿದ್ದಾರೆ. ಅದಕ್ಕೆ ಡೆಫಿನೆಟ್ ಕಾರಣ ಇದೆ. ಪ್ರತಿಯೊಂದು ಸ್ಕೂಲಲ್ಲೂ ಮಕ್ಕಳು ಒಂದೇ ಮಾತರಂ ಹೇಳ್ತಿದ್ದಾರೆ, ನಮ್ಮ ವಿರುದ್ಧ ಮಾತಾಡ್ತಿದ್ದಾರೆ, ಸ್ವದೇಶಿ ಅಂತ ಹೇಳ್ಕೋತಾ ಇದ್ದಾರೆ. So somebody has to be answerable, Mr. Bose. Unfortunately, ನಿಮ್ಮ ಪರಿವಾರದವರು ಕೂಡ ಅದೇ ಲಿಸ್ಟ್ ಅಲ್ಲಿದ್ದಾರೆ. Do you understand, Mr. Bose? ಆದ್ರೆ ನಮ್ಮ ಮನೆಯಲ್ಲಿ ಯಾವ ಸ್ವದೇಶಿನೂ ಇರಲಿಲ್ಲ ಫ್ರೇಜರ್ ಸರ್. ಬ್ರಿಟಿಷ್ ಸರ್ಕಾರ ಬರೀ ನಮ್ಮನೆ ಇಮೇಜ್ ಮಾತ್ರ ಹಾಳು ಮಾಡಲಿಲ್ಲ, ತನ್ನ ಇಮೇಜ್ ಕೂಡ ಹಾಳು ಮಾಡ್ಕೋತು. ಬ್ರಿಟಿಷರು ತಮ್ಮ ಮನ್ಸಿಗೆ ಬಂದ ಹಾಗೆ ಮಾಡ್ತಾ ಇದ್ದಾರೆ ಅಂತ ಜನರು ಅನ್ಕೊಂಡಿದ್ದಾರೆ. ಎಲ್ಲಿವರೆಗೂ ಅಂದ್ರೆ ತಮ್ಮವ್ರ ಬಗ್ಗೆನೂ ವಿಶ್ವಾಸ ಇಲ್ಲ ಅವ್ರಿಗೆ. ನಿಮ್ಗೋಸ್ಕರ ನಮ್ಮಪ್ಪ ಕೇಸ್ ಫೈಟ್ ಮಾಡ್ತಾರೆ, ನಿಮ್ಮನ್ನ ಗೆಲ್ಸೋದಕ್ಕೆ ಯಾವಾಗ್ಲೂ ಕೆಲಸ ಮಾಡ್ತಿರ್ತಾರೆ. ಆದ್ರೆ ನೀವುಗಳು ಅವ್ರ ಜೊತೆಗೆ ಇಂಥ ಅನ್ಯಾಯ ಯಾಕೆ ಮಾಡಿದ್ರಿ? Young blood. He is very angry.
ಬಹಳ ಕೋಪ ಮಾಡ್ಕೊಂಡಿದ್ದಾರೆ. ಖಂಡಿತ ಕೋಪ ಮಾಡ್ಕೋಬೇಕು. ಬಹಳ ಎಕ್ಸೈಟ್ ಆಗ್ತಿದ್ದಾರೆ ಜೂನಿಯರ್ ಬೋಸ್. ಶರತ್, ಬೈ ದ ವೇ ಜೂನಿಯರ್ ಬೋಸ್, ಮತ್ತೆ ಬ್ರಿಟಿಷರನ್ನ ನೀವು 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 ಅಂತ ಯಾಕೆ ಕರಿತೀರಾ? ನಿಮ್ಗೆ ಏನನ್ಸುತ್ತೆ? ಬ್ರಿಟಿಷರು ನಿಮ್ಮ ಎನಿಮಿಗಳ, ನಿಮ್ಮ ಶತ್ರುಗಳ? ಈ ಸ್ವದೇಶಿಗಳು ಯೋಚನೆ ಮಾಡೋ ಹಾಗೆ? ನಾಟ್ ಎಟ್ ಆಲ್ ಫ್ರೇಸರ್ ಸರ್. ಜೂನಿಯರ್ ಬೋಸ್, ಮತ್ತೆ ನೀವ್ಯಾಕೆ ಸುಮ್ಮನಾದ್ರಿ? ಏನಾದ್ರೂ ಹೇಳಿ. ಮನೆಯಲ್ಲಿ ಹೆಂಗಸರು ಮಕ್ಕಳು ಇದ್ದಾಗ ಪೊಲೀಸರು ನುಗ್ಗಿ ಬಂದಿರೋದನ್ನ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ ಫ್ರೇಸರ್ ಸರ್. ಜೂನಿಯರ್ ಬೋಸ್, ನಿಮ್ಗೆ ಕ್ಯಾನ್ ಯು ಪ್ಲೇ ಚೆಸ್? ನಿಮ್ಗೆ ಚೆಸ್ ಆಡೋಕ್ ಬರುತ್ತಾ? ಇನ್ ಚೆಸ್ ದಿ ಸೆಕ್ಯೂರಿಟಿ ಆಫ್ ದ ಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ರಾಜನ ಸುರಕ್ಷೆ ತುಂಬಾನೇ ಮುಖ್ಯ. ಆದ್ರೆ ನಿಜ ಜೀವನದಲ್ಲಿ ನಿನ್ನ ಹತ್ತಿರದವ್ರನ್ನೇ ನೀನು ಟ್ರಸ್ಟ್ ಮಾಡೋಕೆ ಆಗಲ್ಲ ಅಲ್ವಾ? ಸೀನಿಯರ್ ಬೋಸ್ ಅವರು ತಮ್ಮ ಕ್ಲರ್ಕ್ ನ ಟ್ರಸ್ಟ್ ಮಾಡಿದ್ರು. ಏನಾಯ್ತು ಅದರ ಫೈನಲ್ ರಿಸಲ್ಟ್? ಮತ್ತೆ ಇದೇ ಕಾರಣಕ್ಕೆ ನಾನು ನಿಮ್ಮ ಮನೆ ಸರ್ಚ್ ಮಾಡಿಸಿದ್ದು. ಈ ನಿಮ್ಮ ಕ್ಲರ್ಕ್ ಮತ್ತೆ ಅವರ ಫ್ಯಾಮಿಲಿ, ಅವ್ರಿಗೆ ಇರೋಕೆ ಜಾಗ ನೀವೇ ಕೊಟ್ರಿ ಅಲ್ವಾ? ನೌ ಲುಕ್, ದಟ್ಸ್ ಅ ಬ್ರೀಚ್ ಆಫ್ ಟ್ರಸ್ಟ್. ಅವರ ಮಗನೇ ತಾನೇ ಈ ಅನಂತ್. ಅವನೊಬ್ಬ ಸ್ವದೇಶಿ ಹೋರಾಟಗಾರ. ಅವನ್ ಕಟಕಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ನಿಮ್ಗೆ ಚೆನ್ನಾಗೆ ಗೊತ್ತು. ಅವನು ಮೀಟಿಂಗ್ಸ್ ಮಾಡ್ತಾ ಇದ್ದಾನೆ, ಬ್ರಿಟಿಷರ ವಿರುದ್ಧ ಮಾತಾಡ್ತಿದ್ದಾನೆ, ಪೊಲೀಸರಿಂದ ಬಂದು ಕಿತ್ಕೊಂಡಿದ್ದಾನೆ. ಅವನು ರೆಬೆಲಿಯನ್ ಆಕ್ಟ್. ನಾವಿನ್ನು ಸರ್ಚ್ ಮಾಡದೆ ಇನ್ನೇನ್ ಮಾಡ್ಬೇಕಿತ್ತು ನೀವೇ ಹೇಳಿ ಮಿಸ್ಟರ್ ಬೋಸ್. ಸೊ ಬಿ ವೆರಿ ಕೇರ್ಫುಲ್ ಮಿಸ್ಟರ್ ಬೋಸ್, ಬಿ ವೆರಿ ಕೇರ್ಫುಲ್. ಈ ಅನಂತನ ನೋಡ್ಕೊಂಡು ನಿಮ್ ಮಕ್ಕಳು ಕೂಡ ಸ್ವದೇಶಿಗಳಾದ್ರೆ ಕಷ್ಟ ಆಗುತ್ತೆ. ಅಂಡ್ ಸ್ಪೆಷಲಿ ಬಿ ವೆರಿ ಕೇರ್ಫುಲ್ ಅಬೌಟ್ ಯಂಗ್ ಸುಭಾಷ್. ವೀರು ಕಾಕನ್ ರಕ್ತ. ಸುಬಿ ಪುಟ, ಸುಭಿ, ಇಷ್ಟು ರಾತ್ರಿಲಿ ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ವೀರು ಕಾಕನ್ ರಕ್ತ. ಪಾಪ ಅವರೆಷ್ಟು ನೋವು ಅನುಭವಿಸಿದ್ರು ಏನು. ನನ್ಗೇನನ್ಸುತ್ತೆ ಗೊತ್ತಾ ಸುಭಿ? ಆ ಗವರ್ನರ್ ಸಾಹೇಬ್ರೆ ಇದನ್ನೆಲ್ಲ ಮಾಡಿಸ್ತಾ ಇರ್ಬೇಕು. ಅವ್ರನ್ನ ನೋಡಿದ್ರೇನೆ ಭಯ ಆಗುತ್ತೆ. ಎಷ್ಟು ಕ್ರೂರಿಗಳು ಇವರು. ಹಿಂದಿನ ಜನ್ಮದಲ್ಲಿ ರಾಕ್ಷಸರಾಗಿದ್ರು ಅನ್ಸುತ್ತೆ. ರಾಕ್ಷಸರನ್ನ ವಧೆ ಮಾಡ್ಬೇಕು. ನಾನು ದೊಡ್ಡವನಾದ್ಮೇಲೆ ರಾಜ ಆಗ್ತೀನಿ, ರಾಕ್ಷಸರನ್ನ ವಧೆ ಮಾಡ್ತೀನಿ, ನಾನು ಎಲ್ರನ್ನೂ ಕಾಪಾಡ್ತೀನಿ. ರಾಜನ? ನೀನು ಸ್ಕೂಲ್ನಲ್ಲಿ ಅವತ್ತು ಮ್ಯಾಜಿಸ್ಟ್ರೇಟ್ ಆಗ್ತೀನಿ ಅಂತ ಹೇಳ್ತಿದ್ದೆ. ಯಾರಾದ್ರೂ ಹಾಗೆ ರಾಜ ಆಗಕ್ಕಾಗತ್ತಾ? ಆದ್ರೆ ವೀರು ಕಾಕಂಗೋಸ್ಕರ ನಾನು ರಾಜ ಆಗ್ಲೇಬೇಕು ಚಿಕ್ಕಮಾವ. ಇಲ್ದೇ ಇದ್ರೆ ವೀರು ಕಾಕಂಗ್ ನ್ಯಾಯ ಹೇಗ್ ಸಿಗತ್ತೆ ಹೇಳಿ? ನಾನು ಇದನ್ನೇ ಹುಡುಕ್ತಾ ಇದ್ದೆ. ಇದನ್ನೇ. ಇದು ವೀರು ಕಾಕನ್. ಸುಬಿ ಪುಟ, ಬಿಸಾಕ್ಬಿಡಿ. ಅದನ್ನ ನಿಮ್ಮ ಹತ್ರ ಇಟ್ಕೋಬೇಡಿ. ಬಿಸಾಕಿ ಬಿಸಾಕಿ. ನಾನು ಹೇಳ್ತಾ ಇದ್ದೀನಲ್ವಾ, ಬಿಸಾಕ್ಬಿಡಿ ಅದನ್ನ. ಇಲ್ಲ ಅಬ್ದುಲ್ ಕಾಕ, ಇದನ್ನ ನಾನು ನನ್ನ ಜೊತೆಯಲ್ಲೇ ಇಟ್ಕೋತೀನಿ. ಇದರಿಂದ ವೀರು ಕಾಕಂಗೆ ಧೈರ್ಯ ಸಿಗ್ತಾ ಇತ್ತು, ನಂಗೂ ಸಿಗುತ್ತೆ. ಸುಭಿ, ಆ ಹುಡುಗನ್ನ ಹೇಗ್ ಕೊಂದ್ರು ಗೊತ್ತಾ?
ವೀರು ನನ್ನ ಕೈಯಲ್ಲೇ ಪ್ರಾಣ ಬಿಟ್ಬಿಟ್ಟ. ನಾನೇನು ಮಾಡಕ್ಕಾಗ್ಲೇ ಇಲ್ಲ. ಸಾಯೋ ಮೊದ್ಲು ಅವನು ನನ್ನ ಕೈ ಹಿಡ್ಕೊಂಡು ಹೇಳ್ದ, ಅರವಿಂದ್ ಅಣ್ಣ ಅವನೇನ್ ಹೇಳ್ದ ಗೊತ್ತಾ? ಅವರನ್ನ ಬಿಡಬೇಡಿ ಅನ್ನಂತಣ್ಣ ಅಂದ. ಬಿಡಲ್ಲ ಅವ್ರನ್ನ, ಖಂಡಿತ ಬಿಡಲ್ಲ ಅವ್ರನ್ನ. ಈಗ್ಲೂ ನನ್ನ ಕಣ್ಣೆದ್ರಿಗೆ ವೀರು ಅಣ್ಣನ್ ಮುಖ ಬರ್ತಿದೆ. ಸಾಯಿಸ್ಬಿಟ್ರು ಅವ್ರನ್ನ. ಈ ಬ್ರಿಟಿಷರ ಕೈಯಲ್ಲಿ ನಮ್ ದೇಶದಲ್ಲಿ ನಾವೇ ಸಾಯ್ಬೇಕಾ? ಭಾರತೀಯರೇನ್ ಪ್ರಾಣಿಗಳ ಸಿಕ್ದಾಗೆಲ್ಲ ಸಾಯಿಸೋದಕ್ಕೆ? ನಾವೀಗ ಸುಮ್ನಿರೋದ್ರಲ್ಲಿ ಅರ್ಥ ಇಲ್ಲ. ವೀರುಗಾಗಿ ನಾವು ಸೇಡ್ ತೀರಿಸ್ಕೊಳ್ಳೇಬೇಕು. ವಂದೇ ಮಾತರಂ. ನಿಮ್ಮಿಂದ ತಯಾರಾಗಿರೋ ಬಾಂಬ್ ಪರೀಕ್ಷೆ ಮಾಡೋ ಸಮಯ ಬಂದಿದೆ ಹೇಮಚಂದ್ರ. ಈಗ ಸರಿಯಾದ ಉತ್ತರ ಸಿಗುತ್ತೆ ಬಂಗಾಳ ವಿಭಜನೆ ಮಾಡ್ತಿರುವ ಗವರ್ನರ್ಗೆ, ಆಂಡ್ರೂ ಫ್ರೇಜರ್ಗೆ. Any problem, Mr. Bose? ನಾಟ್ ಅಟ್ ಆಲ್ ಫ್ರೇಜರ್ ಸರ್, ಬಟ್ ಥ್ಯಾಂಕ್ಸ್. ಅಂದ್ರೆ ನೀವು ನಮ್ಮನ್ನ ಕಳಿಸ್ಕೊಡೋದಕ್ಕೆ ಇಲ್ಲಿವರೆಗೆ ಬರೋ ಅವಶ್ಯಕತೆನೇ ಇರಲಿಲ್ಲ. It's our courtesy. ಆದ್ರೆ ನಿಮ್ ಪೊಲೀಸವರು ಯಾವ ಕರ್ಟಸಿನೂ ತೋರಿಸ್ಲಿಲ್ಲ ಫ್ರೇಜರ್ ಸರ್. ನಾನ್ ಕೇಳ್ಪಟ್ಟಿರೋ ಹಾಗೆ ನಿಮ್ಮಿಂದ ಯಾರಿಗಾದ್ರೂ ಸಣ್ಣ ತೊಂದರೆ ಆದ್ರೂ ನೀವು ಸಾರಿ ಕೇಳ್ತೀರಂತೆ. ದಟ್ ಈಸ್ ಯೋರ್ ಕರ್ಟಸಿ ಅಲ್ವಾ ಫ್ರೇಜರ್ ಸರ್? ನಿಮ್ಮ ಈ ಆಫೀಸರ್ಸ್ ನಮ್ಗೆ ತೊಂದರೆ ಕೊಟ್ಟು ನಮ್ಮನೆ ಸರ್ಚ್ ಮಾಡಿದ್ರು. ಮನೆಯಲ್ಲಿ ಹೆಂಗಸರಿದ್ದಾರೆ ಅನ್ನೋದನ್ನು ಲೆಕ್ಕಿಸ್ಲಿಲ್ಲ. ಬರೀ ಅನುಮಾನದ ಆಧಾರದ ಮೇಲೆ ಒಬ್ಬ ಹುಡುಗನಿಗೆ ಗುಂಡು ಹಾರಿಸಿದ್ರು. ಆದ್ರೆ ಯಾರು ಒಂದ್ಸಲನೂ ಸಾರಿ. ಶರತ್, ನೀನ್ ಇದೇನ್ ಮಾತಾಡ್ತಿದ್ಯಾ ಫ್ರೇಜರ್ ಸರ್ ಅವ್ರ ಹತ್ರ? Not a problem. Not a problem, Mr. Bose. ಬಿಸಿ ರಕ್ತ ಅಲ್ವಾ? ಎಕ್ಸೈಟ್ಮೆಂಟ್ ಅಲ್ಲಿ ಏನೇನೋ ಮಾತಾಡ್ತಿದ್ದಾನ ಅವನು. ಐ ಆಮ್ ಸಾರಿ ಶರತ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಏನ್ ಮಾಡ್ತಿದ್ಯಾ ರಿಚರ್ಡ್ಸನ್? ಏನ್ ಮಾಡ್ತಿದೆ ನಿನ್ನ ಫೋರ್ಸ್? ಹಾದಿ ಬೀದಿಲ್ ಕಾಣೋರ್ಗೆಲ್ಲ ಗುಂಡನ್ ಹಾರಿಸ್ತಿದ್ದೀರಾ? ವಾಟ್ ಹ್ಯಾವ್ ಯು ಡನ್ ಮುಕುಂದ್? ವಾಟ್ ಈಸ್ ಆಲ್ ದಿಸ್? ಇಲ್ಲಿ ಜೂನಿಯರ್ ಬೋಸ್ ಹೇಳ್ತಾ ಇದ್ದಾರೆ ನೀವು ಒಬ್ಬ ಇನ್ನೋಸೆಂಟ್ ಅನ್ನು ಕೊಂದು ಹಾಕಿದ್ದೀರಾ ಅಂತ. ಅದು ಬರೀ ಕೇವಲ ಅನುಮಾನದಿಂದ. ಆದ್ರೆ ಜೂನಿಯರ್ ಬೋಸ್, ಆರ್ ಯು ಶೋರ್ ಆ ಹುಡ್ಗ ಸತ್ನಲ್ಲ? ಅವನು ಸ್ವದೇಶಿ ಆಗಿರ್ಲಿಲ್ಲ ತಾನೆ? ಐ ಮೀನ್, ಹೌ ಆರ್ ಯು ಸೋ ಶ್ಯೋರ್? ನೀನು ಅಷ್ಟೊಂದು ಖಂಡಿತವಾಗಿ ಹೇಗೆ ಹೇಳ್ತೀಯ? ನಿಂಗೆ ಅವನ ಬಗ್ಗೆ ಮೊದಲೇ ಗೊತ್ತಿತ್ತ? ಅವನು ಈ ಇನ್ನೋಸೆಂಟ್ ಅಂತ ಇದನ್ನ ನೀನ್ ಹೇಗೆ ಹೇಳ್ತೀಯ? ಒಬ್ಬ ಹುಡುಗನ್ನ ನಮ್ಮ ಮನೆ ಎದುರಿಗೆ ಸಾಯಿಸಿದ್ದಾರೆ. ಅವನು ಸತ್ತಿದ್ರು ನಮ್ಮ ಮನೆ ಮುಂದೆನೆ ಅವನನ್ನ ನಿಮ್ಮೋರು ಎಳ್ಕೊಂಡು ಹೋಗ್ತಾ ಇದ್ರು. ಅವನನ್ನು ಗುರುತು ಹಿಡಿಯೋದು ಅಷ್ಟು ಮುಖ್ಯನಾ? ಅವನು ಸ್ವದೇಶಿ ಆಗಿದ್ನೋ ಇಲ್ವೋ, ಆದ್ರೆ ಅವನೊಬ್ಬ ಮನುಷ್ಯ. ಅವನು ಸತ್ತ ಮೇಲೂ ಬಿಡ್ಲಿಲ್ಲ. ನಮ್ಮ ಕರ್ಟಸಿ ಪ್ರಕಾರ ಸತ್ತ ಶರೀರನ ಹಾಗೆ ಹೇಳ್ಕೊಂಡು ಹೋಗೋದು ಅನ್ಯಾಯ. ವೆರಿ ಸೆನ್ಸಿಟಿವ್. ಧೈರ್ಯನೂ ಇದೆ, ಐ ಮಸ್ಟ್ ಸೇ. ಇನ್ಫ್ಯಾಕ್ಟ್ ರಿಚರ್ಡ್ಸನ್ ನಂಗೆ ಆ ಮೈತ್ರಿ ಸಭೆ ಬಗ್ಗೆ ಬ್ರೀಫ್ ಮಾಡಿದ್ರು. ಅವನು ಹೇಳಿದ ಪ್ರಕಾರ ಈ ಸಾವಿನ ಪ್ರೊಟೆಸ್ಟ್ ಅಲ್ಲಿ ಬಹಳ ಜನ ಸೇರ್ತಾರೆ ಅಂತ. ಆದ್ರೆ ಆಮೇಲೆ ಬಹಳ ಜನ ಸೇರ್ಲಿಲ್ಲ. ಮೋಸ್ಟ್ಲಿ ಧೈರ್ಯ ಬಂದಿಲ್ಲ ಅಂತ ಅನ್ಸುತ್ತೆ. ಆದ್ರೆ ನೀನು ಮತ್ತೆ ಸುಭಾಷ್ ಇಬ್ರು ಧೈರ್ಯ ತೋರ್ಸುದ್ರಿ. ಎಸ್ ಸರ್, ಆ ಧೈರ್ಯ ಇರೋದ್ರಿಂದಾನೇ ನಾನು ಇಲ್ಲಿಗೆ ಬಂದಿರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಐ ಹೋಪ್ ನಿಮ್ಗೆ ನಮ್ಮಿಂದ ಬೇಸರ ಆಗಿಲ್ಲ ಅಂತ. ಪ್ಲೀಸ್ ಎಕ್ಸ್ಕ್ಯೂಸ್ ಅಸ್ ನಾವು.
ಯು ಮೇ ಗೋ ನೌ ಮಿಸ್ಟರ್ ಬೋಸ್. ಥ್ಯಾಂಕ್ ಯು ಫ್ರೀಜರ್ ಸರ್. ಶರತ್, ನಡಿ ಮನೆಗೆ ಹೋಗೋಣ. ಇವ್ರ ಧೈರ್ಯನ ನೋಡಿ ಸರ್. ಸುಭಾಷ್ಗೆ ಎಲ್ಲ ಇವರೇ ಹೇಳ್ಕೊಡ್ತಾ ಇರೋದು. ಸರ್, ನಾವಿವ್ರಿಗೂ ಬುದ್ಧಿ ಕಲಿಸ್ಬೇಕು. ಎಸ್ ಸರ್. ಸುಭಾಷ್ಗೆ ಬುದ್ಧಿ ಕಲ್ಸೋಕ್ ಮೊದಲು ಈ ಶರತ್ಗೆ ಸರಿಯಾದ ಪಾಠ ಕಲಿಸ್ಬೇಕು ಸರ್. ಕೆಲವೊಂದ್ಸರಿ ಬಿಟ್ ಬಿಡ್ಬೇಕಾಗತ್ತೆ ಹಿಡಿಯೋದಕ್ಕೋಸ್ಕರ. ಅದಕ್ಕೆ ನಾನು ಈ ಸಲ ಸುಭಾಷನ ಸುಮ್ನೆ ಕಳಿಸ್ದೆ, ಆ ಜೂನಿಯರ್ ಬೋಸ್ನ ಕೂಡ. ನೀವೆಲ್ಲ ಬಂದ್ರಾ? ಊಟ ಬಡಿಸ್ತೀನಿ. ಒಂದ್ ನಿಮಿಷ. ಏನಾಯ್ತು? ನೀವೆಲ್ಲ ಯಾಕೆ ಹೀಗೆ ಸುಮ್ಮನೆ ಇದ್ದೀರಾ? ಏನಾಗಿದೆ? ಎಲ್ರೂ ಹೊರಡೋದಕ್ಕೆ ಸಿದ್ಧ ಆಗಿ ಪ್ರಭಾ. ನಾಳೆ ರಾತ್ರಿನ ನಾವು ಕೋಲ್ಕತ್ತಾಗ ಹೋಗ್ತಾ ಇದ್ದೀವಿ. ಮೊದಲು ಗೊದಲಿಯಾಗಿ ಹೋಗ್ತೀವಿ, ಆಮೇಲೆ ನಿಮ್ ಚಿಕ್ಕಪ್ಪನ ಮಗಳು ಮದುವೆಗೆ ಹೋಗ್ತೀವಿ ನಾವೆಲ್ಲ. ಇಲ್ಲಿರೋ ಪರಿಸ್ಥಿತಿ ನೋಡ್ತಾ ಇದ್ರೆ ಸ್ವಲ್ಪ ದಿನ ಕಟಕ್ನಿಂದ ದೂರ ಇರೋದೇ ಒಳ್ಳೇದನ್ಸ್ತಾ ಇದೆ ನನಗೆ. ನನ್ ಬೆನ್ ಹಿಂದೆ ಏನೆಲ್ಲ ಆಗ್ತಾ ಇದೆ ಅದನ್ನ ಮೊದಲು ತಿಳ್ಕೋಬೇಕು ನಾನು. ಸಾಹೇಬ್ರೇನ್ ಹೇಳಿದ್ರು? ನೀವೆಲ್ಲ ಸುಭಾಷ್, ಸ್ವಲ್ಪ ಹೊರಗಡೆ ಹೋಗು. ನಿನ್ ತಾಯಿ ಹತ್ರ ಸ್ವಲ್ಪ ಮಾತಾಡ್ಬೇಕು ನಾನು. ನಿಮ್ಗೆಲ್ಲ ಗೊತ್ತಿತ್ತು, ಆ ರಾಯ್ ಅವ್ರ ಮಗ ಅನಂತ್ ಸ್ವದೇಶಿ ಅಂತ. ಆ ಅನಂತ್ ಸ್ವದೇಶಿ ಸಭೆಗೆ ಹೋಗಿದ್ದ ಅಂತ ನನಗೆ ಯಾರೋ ಹೇಳಿದ್ರು. ಆದ್ರೆ ಆ ಬಗ್ಗೆ ಹೆಚ್ಚನ್ನು ಗೊತ್ತಿರ್ಲಿಲ್ಲ ನನಗೆ. ಇವತ್ ನನಗೆ ಇನ್ನೂ ಒಂದು ವಿಷಯ ಗೊತ್ತಾಯ್ತು. ಆ ಅನಂತ್ ಬರೀ ಸಭೆಗೆ ಮಾತ್ರ ಹೋಗಿರ್ಲಿಲ್ಲ. ನಿನಗೂ ಗೊತ್ತು ಪ್ರಭಾ, ಅಣ್ಣಂಗೆ ಈ ವಿಷಯ ಏನಾದ್ರೂ ಗೊತ್ತಾಯ್ತು ಅಂದ್ರೆ ರಾಯ್ ಅವರಿಗೆ ಈ ಮನೇಲಿ ಇರೋದಕ್ಕೆ ಅವ್ರು ಖಂಡಿತ ಬಿಡೋದಿಲ್ಲ. ಕ್ಷಮಿಸಿಯಪ್ಪ, ರಾಯ್ ಅವರು ನಿಮ್ಮ ಹಳೆ ನಂಬಿಕಸ್ಥ ಕೆಲಸಗಾರ ಅಲ್ವಾ? ಕಾರಣ ಇಲ್ದೇನೆ ಅವ್ರನ್ನ ಕೆಲಸದಿಂದ ತೆಗೆದು ಹಾಕಿದ್ರೆ ಆಗ ನಮಗೂ ಬ್ರಿಟಿಷರಿಗೂ ಏನ್ ವ್ಯತ್ಯಾಸ? ನೀನ್ ಸುಮ್ನಿರು ಶರತ್. ಇವತ್ ನೀನು ಗವರ್ನರ್ ಮುಂದೆ ಮಾತಾಡಿದ ರೀತಿ ನಂಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ನಿನ್ನ ನಾನು ಬುದ್ಧಿವಂತ, ತಿಳುವಳಿಕೆ ಇರೋನು ಅನ್ಕೊಂಡಿದ್ದೆ. ಅವರು ಬೇಕು ಅಂತಾನೆ ಸ್ವದೇಶಿಯವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ನಿನಗೆ ಸ್ವಲ್ಪನೂ ಭಯನೇ ಆಗಲ್ವಾ? ನೀನ್ ಏನ್ ಅನ್ಕೊಂಡಿದ್ಯಾ? ಈ ಸರ್ಕಾರದ ವಿರುದ್ಧ ಹೋರಾಡಬೇಕು ಅನ್ಕೊಂಡಿದ್ಯಾ ನೀನು? ನಿನ್ ಮಾತಿಂದಾನೆ ಎಲ್ಲ ಅರ್ಥ ಆಗ್ತಾ ಇದೆ ಶರತ್. ನಿನ್ ಮನ್ಸಲ್ಲಿ ಬೇರೆ ಯೋಚನೆ ಓಡ್ತಾ ಇದೆ. ಈಗ್ಲೂ ಸಮಯ ಇದೆ, ಬದಲಾಗು. ಮತ್ತೆ ಸಮಯ ಸಿಗೋದಿಲ್ಲ, ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಈಗ ಇನ್ನೇನು ಉಳ್ಕೊಂಡಿದೆ ಅಪ್ಪ? ನಮ್ಮ ದೇಶದಲ್ಲೇ ಭಯದಲ್ಲಿ ಬದುಕೋದಕ್ಕಿಂತ ಸಾಯೋದೇ ಒಳ್ಳೇದಲ್ವಾ? ನಮ್ಮ ದೇಶದಲ್ಲೇ ಸ್ವತಂತ್ರವಾಗಿ ಮಾತಾಡೋ ಹಕ್ಕು ನಮಗಿಲ್ವಾ? ಬ್ರಿಟಿಷರಿಗೆ ಪ್ರಶ್ನೆ ಕೇಳೋ ಹಾಗಿಲ್ಲ. ಅನ್ಯಾಯ ಅಲ್ವಾ ಇದು? ಶರತ್ನ ವಿಚಾರಗಳು ಯಾಕೋ ಸರಿ ಅನ್ಸ್ತಾ ಇಲ್ಲ ಪ್ರಭಾ. ಅವಂದು ಬಿಸಿ ರಕ್ತ. ಸುತ್ತ ಎಲ್ಲ ಕಡೆ ಸ್ವದೇಶಿ ಸ್ವದೇಶಿ ಅನ್ನೋ ಧ್ವನಿ ಕೇಳಿಸ್ತಾ ಇದೆ. ಅವನ ಮೇಲೆ ಗಮನ ಇಡದೆ ಹೋದ್ರೆ ಮುಂದಕ್ಕೆ ಕಷ್ಟ ಆಗುತ್ತೆ. ಸತೀಶ್ ಮತ್ತು ಶರತ್ ಇಬ್ರಿಗೂ ಮದುವೆ ಮಾಡಿಸ್ಬೇಕು. ಮದುವೆ? ಇಷ್ಟು ಬೇಗ? ನಿಮ್ಗ್ಯಾಕೆ ಹೀಗೆ ಅನ್ಸ್ತಿದೆ? ಕಾರಣ ಇದೆ ಪ್ರಭಾ. ಸದ್ಯ ನೀನು ಕೋಲ್ಕತ್ತಾ ಹೊರಡೋ ಬಗ್ಗೆ ಗಮನ ಕೊಡು ಮತ್ತು ಅದಕ್ಕೆ ತಯಾರಿ ಮಾಡ್ಕೋ. ಮತ್ತೆ ನಮ್ ಟ್ರೈನು ನಾಳೆ ರಾತ್ರಿ ಹೊರಡುತ್ತೆ. ನಿಮ್ಮ ಈ ಬಾಂಬ್ ರೈಲ್ವೆ ಲೈನ್ ಅನ್ನು ಉಡಾಯಿಸುತ್ತಾ ಹೇಮಚಂದ್ರ? ಉಡಾಯಿಸುತ್ತೆ, ಖಂಡಿತವಾಗ್ಲೂ ಉಡಾಯಿಸುತ್ತೆ. ಬಂದಿರೋ ಸುದ್ದಿ ಪ್ರಕಾರ ನಾಳೆ ಗವರ್ನರ್ ಆಂಡ್ರೂ ಫ್ರೇಜರ್ ಕಟಕ್ನಿಂದ ಕೋಲ್ಕತ್ತಾ ಹೋಗ್ತಾ ಇದ್ದಾರೆ. ಅವರಿಗೆಲ್ಲ ನಾವು ಉತ್ತರ ಕೊಡಬೇಕು ಅಂದ್ರೆ ಇದೇ ಸರಿಯಾದ ಸಮಯ. ದೇಶದ ದೊಡ್ಡ ಸಂಪತ್ತು ಅಂದ್ರೆ ದೇಶದ ಜನನೇ, ಮತ್ತ ಅವರನ್ನೇ ಕೊಲ್ತಾ ಇದ್ದಾರೆ ಇವರೆಲ್ಲ.
ಇದನ್ನೆಲ್ಲ ನಾವು ಸಹಿಸ್ಕೊಳ್ಳಲ್ಲ ಅಂತ ಆ ಬ್ರಿಟಿಷರಿಗೆ ನಾವು ಅರ್ಥ ಮಾಡಿಸ್ಬೇಕಾಗಿದೆ. ಫ್ರೇಜರ್ ಹೊಡೋ ಸಮಯನ ತಿಳ್ಕೊಳ್ಳಿ. ಆ ರೇಲ್ ಮೇಲೆ ದಾಳಿ ಮಾಡ್ತೀವಿ ನಾವೆಲ್ಲ. ಆಂಡ್ರ್ಯೂ ಫ್ರೇಜರ್ ಅಂತ್ಯನ ನಾವೇ ತೀರ್ಮಾನ ಮಾಡೋಣ. ಅನು ಚಿಕ್ಕಮ್ಮ, ನಾನ್ ನಿಮ್ಗೇನೋ ತೋರಿಸ್ಬೇಕು, ನೋಡ್ತೀರಾ? ಏನದು? ಇದ್ಯಾರ್ದು ಸುಬ್ಬಿ? ವೀರು ಕಾಕ ಅವ್ರದ್ದು. ವಂದೇ ಮಾತರಂ. ಕೋಗಿಲೆ ಸಂಕೇತ ಯಾರು ಕೊಟ್ರು? ಯಾರು? ಯಾರದು ಅಲ್ಲಿ? ಯಾರದು? ಅನುಪಮ ಅಕ್ಕ, ನಾನ್ ಸಮರ್, ಅರವಿಂದ್ ಅಣ್ಣನ ಕಡೆಯವನು. ಅನಂತ ಅಣ್ಣ ನಿಮ್ಗೊಂದು ಚೀಟಿ ಕೊಟ್ಟು ಕಳಿಸಿದ್ದಾರೆ. ಅನಂತ್ ಅವರು ಬದುಕಿದಾರಾ? ಕೊಡಿಲಿ. ನಿಂತ್ಕೋ, ನಾನು ಹೇಳ್ತಾ ಇಲ್ವಾ? ನಿಂತ್ಕೋ. ನಿಂತ್ಕೋ, ನಿಂತ್ಕೋ, ಇಲ್ಲಾಂದ್ರೆ ಗುಂಡು ಹಾರಿಸ್ಬಿಡ್ತೇನೆ. ಅನು ಚಿಕ್ಕಮ್ಮ, ನನ್ಗೆ ಇಂಥ ಕನ್ಸು ಯಾಕೆ ಬಿತ್ತು? ಅವರು ಅನು ಚಿಕ್ಕಮ್ಮನ್ನು ವೀರು ಕಾಕನ್ ತರನೇ. ಇಲ್ಲ ಇಲ್ಲ, ನಾನು ಅನು ಚಿಕ್ಕಮ್ಮನ್ನ ಒಬ್ರನ್ನೇ ಬಿಟ್ಟು ಹೋಗಲ್ಲ. ಮನೇಲಿ ಬೇರೆ ಯಾರೂ ಇರಲ್ಲ. ಆಗ ಪೊಲೀಸ್ರೇನಾದ್ರೂ ಬಂದ್ಬಿಟ್ರೆ? ಅನು ಚಿಕ್ಕಮ್ಮನ್ನು ನಮ್ ಜೊತೆ ಕರ್ಕೊಂಡು ಹೋಗೋಣ ಅಂತ ನಾನು ಈಗಲೇ ಹೋಗಿ ಅಮ್ಮನ ಹತ್ರ ಹೇಳ್ತೀನಿ. ಅನು ಚಿಕ್ಕಮ್ಮ ನಮ್ ಜೊತೆ ಬರ್ಲೇಬೇಕು. ಅಮ್ಮ, ಅಮ್ಮ, ಅಮ್ಮ. ಶರತ್ತಿಗೆ ಮದ್ವೆ ಮಾಡಿಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಅವನು ಮನ್ಸಲ್ಲಿರೋದನ್ನೆಲ್ಲ ಮರ್ತು ಹೋಗ್ಬಿಡ್ತಾನ? ಸಾಹೇಬ್ರೇನಾದ್ರೂ ಶರತ್ನ ಕೂಡ ಮಾಲಿ ಮಗನ್ ತರ ಅನ್ಕೊಂಡಿದಾರ? ಪ್ರಭಾ ಶರತ್ ಬುದ್ಧಿವಂತಿಕೆ ಇರೋ ಹುಡುಗ. ಅವನನ್ನ ಒತ್ತಾಯ ಮಾಡಿ ತಡೆಯೋಕ್ಕಾಗೋದಿಲ್ಲ. ಅವನ್ ಹೆಗ್ಲ ಮೇಲೆ ಸಂಸಾರ ಜವಾಬ್ದಾರಿ ಬಿದ್ರೆ ಅವನೇ ಅರ್ಥ ಮಾಡ್ಕೋತಾನೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ನನ್ನ ಬಗ್ಗೆನೇ ಚರ್ಚೆ ನಡೀತಾ ಇದೆ. ಈಗ ಅನು ಚಿಕ್ಕಮ್ಮನ್ನ ಕರ್ಕೊಂಡು ಹೋಗೋ ವಿಷಯನ ಅಮ್ಮಂಗೆ ಹೇಗೆ ಹೇಳೋದು? ಅಮ್ಮ, 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 ಅಮ್ಮ. ಏನಾಯ್ತು? ಏನಾಯ್ತು ಸುಖಿ? ನಿದ್ದೆ ಮಾಡ್ತಿದ್ದೋನು ಇದ್ದಕ್ಕಿದ್ದ ಹಾಗೆ ಯಾಕೆ ಎದ್ದೋಡ್ ಬಂದೆ? ಅಮ್ಮ, ನಾವು ಕೋಲ್ಕತ್ತಾಗ ಹೋದ್ರೆ ಅನು ಚಿಕ್ಕಮ್ಮನು ನಮ್ ಜೊತೆ ಕರ್ಕೊಂಡು ಹೋಗೋಣ. ಅನು? ಹಾ, ಅವಳನ್ನ ಕರ್ಕೊಂಡು ಹೋಗ್ಬೋದು. ಆದ್ರೆ ಅನಂತ್ ಅವರು ಚೀಟಿಯಲ್ಲಿ ಕೇಳಿದ್ದಾರೆ ಫ್ರೇಜರ್ ಅವ್ರ ರೈಲು ಎಷ್ಟು ಹೊತ್ತಿಗೆ ಹೊರಡುತ್ತೆ ಅಂತ. ಹೌದು ಅಕ್ಕ. ಆದ್ರೆ ಗವರ್ನರ್ ಅವ್ರು ಹೋಗೋ ರೈಲ್ ಸಮಯದ ಬಗ್ಗೆ ನಾನ್ ಹೇಗ್ ಹೇಳಿ ನಿಮ್ಗೆ? ಇದನ್ನ ಯಾರ ಹತ್ರನಾದ್ರೂ ನಾನು ಕೇಳಿದ್ರೆ ನನ್ ಬಗ್ಗೆ ಅವ್ರಿಗೆ ಅನುಮಾನ ಬರುತ್ತೆ. ನನ್ಗೆ ಸ್ವಲ್ಪ ಸಮಯ ಕೊಡಿ. ಸರಿ, ಹಾಗಾದ್ರೆ ನಾನೀಗ ಹೊರಡ್ತೀನಿ ಅಕ್ಕ. ಅನು ಚಿಕ್ಕಮ್ಮ, ಅನು ಚಿಕ್ಕಮ್ಮ, ಅನು ಚಿಕ್ಕಮ್ಮ.
ಅನು ಚಿಕ್ಕಮ್ಮ ನೀವು ಇಲ್ಲಿದ್ದೀರಾ? ಸುಬಿ, ನೀವು ಭಯ ಪಡ್ಬೇಡಿ. ಇವನು ಸುಭಾಷ್, ನನ್ನ ಅಕ್ಕನ ಮಗ. ಇವನಿಂದಾಗೆ ಅನಂತ್ ಅವ್ರ ಪ್ರಾಣ ಉಳ್ದಿರೋದು. ಅನು ಚಿಕ್ಕಮ್ಮ, ನಂಗೆ ತುಂಬಾ ಭಯ ಆಗ್ತಾ ಇದೆ. ನಿಮ್ಗೆ ಆ ಬ್ರಿಟಿಷರು ಕಂಡ್ರೆ ತುಂಬಾ ದ್ವೇಷ ಅಲ್ವಾ? ಅವ್ರೇನಾದ್ರೂ ವೀರಕಾಕನ್ ಕೊಂದ ಹಾಗೆ ನಿಮ್ಮನ್ನು ಕೂಡ? ಇಲ್ಲ ಸುಬಿ, ನನ್ಗೇನೂ ಆಗಲ್ಲ. ನೀನ್ ಕೋಲ್ಕತ್ತಾದಿಂದ ವಾಪಸ್ ಬಂದ್ ನೋಡು, ನಿನ್ ಅನು ಚಿಕ್ಕಮ್ಮ ಆರಾಮಾಗಿ ಇರ್ತಾಳೆ. ಇಲ್ಲ ಅನು ಚಿಕ್ಕಮ್ಮ, ನನ್ನ ಅಮ್ಮನ ಹತ್ರ ಹೇಳಿದೀನಿ ನೀವು ನಮ್ ಜೊತೆ ಬರ್ತೀರಾ ಅಂತ. ನಾಳೆ ರಾತ್ರಿ ಗವರ್ನರ್ ಯಾವ ಟ್ರೈನಲ್ಲಿ ಹೋಗ್ತಾರೋ ಅದೇ ಟ್ರೈನಲ್ಲಿ. ಏನು? ನಾಳೆ ರಾತ್ರಿ ರೈಲಲ್ಲೇ ಗವರ್ನರ್ ಅವರು ಹೋಗ್ತಿದಾರಾ? ನಿನಗೆ ಯಾರು ಹೇಳಿದ್ರು? ದೊಡ್ಡಪ್ಪ ಹೇಳ್ತಾ ಇದ್ರು. ಸುದ್ದಿ ಸಿಕ್ತು ನನಗೆ. ನಾನಿನ್ ಹೊರಡ್ತೀನಿ. ಅದೇ ಟ್ರೈನ್ನ ಇನ್ನೊಂದು ಬೋಗಿಲಿ ನಾವು ಹೋಗ್ತಿದೀವಿ ಅನು ಚಿಕ್ಕಮ್ಮ. ಗವರ್ನರ್ ದೊಡ್ಡಪ್ಪಂಗೆ ಅನುಮತಿ ಕೊಟ್ಟಿದ್ದಾರೆ. ಸಮರ್, ಸಮರ್, ಏನಾಯ್ತು ಅನು ಚಿಕ್ಕಮ್ಮ? ಅವ್ರ ಫ್ರೇಸರ್ಗೆ ಶಿಕ್ಷೆ ಕೊಡಕ್ಕೆ ಏನಾದ್ರೂ ಉಪಾಯ ಮಾಡಿರ್ತಾರೆ. ಆದ್ರೆ ಏನ್ ಮಾಡಬಹುದು? ನನ್ನ ಮನೆಯವ್ರನ್ನ ಹೇಗ್ ತಡಿಲಿ ಈಗ? ಅನಂತ್, ನಿನ್ 4 ಕಡೆ ನೀನ್ ಗಮನ ಇಡು. ನಾವು ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಒಂದ್ಸಲ ಸುಶೀಲ್ ಮತ್ತೆ ಕುದಿರಾಮ್ ಆ ಫ್ರೇಸರ್ ಏನಾದ್ರು ಸ್ಟೇಷನ್ಗೆ ಬಂದಿರೋ ಸುದ್ದಿ ಕೊಟ್ರೆ ನಾವೆಲ್ಲ ಇಲ್ಲಿಂದ ಹೊರಟು ಹೋಗೋಣ. ಅದಾದ ಮೇಲೆ ವೀರು ಸಾವಿನ ಸೇಡು. ಬ್ರಿಟಿಷರ್ಗೂ ಭಾರತೀಯರು ಬರೀ ಸಾಯಕ್ ಹುಟ್ಟಿಲ್ಲ ಅನ್ನೋದು ಗೊತ್ತಾಗುತ್ತೆ. ನಮಗೂ ಸಾಯಿಸಕ್ ಬರುತ್ತೆ. ಅಮ್ಮ, ನೀವೆಲ್ರೂ ಸಿದ್ಧನಾ? ಹಾ, ಇನ್ನೇನಾಗೆ ಹೋಯ್ತು. ನಿನ್ ಬಟ್ಟೆ ಪುಸ್ತಕ ಎಲ್ಲ ತಗೊಂಡೆ ಅಲ್ವಾ? ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಶರತಣ್ಣ, ಶರತಣ್ಣ, ನಾವ್ ವಾಪಸ್ ಬರುವಾಗ ನೀವ್ ನಮ್ ಜೊತೆ ಬರಲ್ವಾ? ನನಗೆ ಕಾಲೇಜ್ ಇದೆಯಲ್ಲ ಸುಭಿ. ಅಯ್ಯೋ, ಒಂದ್ ಸ್ವಲ್ಪ ಜಾಗ ಬಿಡಿ. ಏನಾಯ್ತು? ಯಾಕೆಲ್ರೂ ಇಲ್ಲೇ ಇದ್ದೀರಾ? ಬೇಗ ಬೇಗ ಎಲ್ಲ ಎತ್ಕೊಂಡು ಹೊರಡಿ. ರೈಲ್ ಇನ್ನೇನ್ ಬರುತ್ತೆ ಅನ್ಸುತ್ತೆ. ಅಯ್ಯೋ ನಡೀರಿ, ಇಷ್ಟು ತಡ ಮಾಡಿದ್ರೆ ಅಷ್ಟೇ. ಆಮೇಲೆ ಇಷ್ಟೊಂದು ಸೂಟ್ ಕೇಸ? ನಮ್ಗಿಂತ ಜಾಸ್ತಿ ಸೂಟ್ ಕೇಸೇ ಇದೆಯಲ್ಲ ಪ್ರಭಾ. ಜೊತೆಗ್ ಮಕ್ಳು ಇದಾರೆ ಅಂದ್ಮೇಲೆ ಸೂಟ್ ಕೇಸ್ ಜಾಸ್ತಿ ಇರ್ಲೇಬೇಕಲ್ವಾ? ಆದ್ರೆ ನೀವು ತಿಂಡಿ ಡಬ್ಬೆಗಳನ್ನ ಮಾತ್ರ ಲೆಕ್ಕ ಹಾಕ್ಬೇಡಿ, ಅದು ಎಲ್ರಿಗೋಸ್ಕರ. ಇನ್ನು ಸೂಟ್ ಕೇಸ್ಗಳನ್ನ ಗಾಡಿಗೆ ಹಾಕಿಲ್ವಾ? ಗವರ್ನರ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವ್ರು ಹೋಗುವಂತ ರೈಲಲ್ಲೇ ಹೋಗುವಂತ ಅವಕಾಶ ನಮಗ್ ಸಿಕ್ಕಿದೆ. ನೀವೀಗ ಬೇಗ ಹೊರಡದೇ ಇದ್ರೆ ರೈಲ್ ಹೊರಟೋಗುತ್ತಷ್ಟೇ. ಎಲ್ರ ಮುಂದೆ ಶರತ್ಗೆ ಈ ವಿಷಯನ ನಾನು ಹೇಗೆ ಹೇಳಿ? ಸುಬಿ ಅಂತೂ ಚಿಕ್ಕೋನು, ಅವನಿಗೇನು ಅರ್ಥ ಆಗಲ್ಲ. ನಾನಂತೂ ಸಿದ್ಧ ಆಗಿದ್ದೀನಿ. ಇದೇನ್ ಶರತ್, ನೀನಿನ್ನೂ ಸಿದ್ಧ ಆಗಿಲ್ಲ? ಬೇಗ ಹೋಗಿ ತಯಾರಾಗು. ಏನಾಯ್ತು ಅನು ಚಿಕ್ಕಮ್ಮ? ಯಾಕೊಂತರ ಇದ್ದೀರಾ? ಸುಭಿ, ಬೇಗ ಬಾ, ತಡ ಮಾಡಕ್ ಹೋಗ್ಬೇಡ. ಅಕ್ಕ, ನೀವು ಬನ್ನಿ. ನಾನ್ ನಿನ್ಗೆ ಹೇಗೆ ಹೇಳಿ ಸುಬಿ? ಆ ರೈಲ್ಗೆ ಕ್ರಾಂತಿಕಾರಿಗಳು ಏನೋ ಮಾಡಕ್ ಹೊರಟಿದ್ದಾರೆ. ಮನೆಯವರು ಆ ರೈಲ್ ಹತ್ತೋದನ್ನ ನಾನು ಹೇಗ್ ತಡೀಲಿ? ಹೇ ಮಾತೆ, ಏನ್ ಮಾಡ್ಲಿ ನಾನು? ನನಗ್ ಸಹಾಯ ಮಾಡು.
ದಾರಿ ಬಿಡಿ, ದಾರಿ ಬಿಡಿ. ಗವರ್ನರ್ ಸರ್ ಬರ್ತಾ ಇದ್ದಾರೆ. ದಾರಿ ಬಿಡಿ. ದಾರಿ ಬಿಡಿ. ಗವರ್ನರ್ ಸಾಹೇಬ್ರು ಬರ್ತಾ ಇದ್ದಾರೆ. ದಾರಿ ಬಿಡಿ. ದಾರಿ ಬಿಡಿ. ಗವರ್ನರ್ ಸರ್ ಬರ್ತಾ ಇದ್ದಾರೆ. ದಾರಿ ಬಿಡಿ. ಹೇಳೋದ್ ಕೇಳಿಸ್ತಲ್ವಾ? ನಡೀರಿ, ನಡೀರಿ ಆ ಕಡೆ. ಏಯ್, ನಡೀರ. ದಾರಿ ಬಿಡಿ. ಏಯ್, ನಡೀರು. ಜಾಗ ಬಿಡಿ. ನಡೀರ. ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ. ಬಿಡ್ರಿ ಜಾಗ. ಬನ್ನಿ ಈ ಕಡೆ. ನಡಿ. ಏಯ್, ಬನ್ನಿ ಸರ್. ಏಯ್, ನಡೆಯೋ ಆ ಕಡೆ. ಸರ್ ಪ್ಲೀಸ್ ಬನ್ನಿ ಸರ್. ನೋಡ್ತಾ ಇದೀಯಾ ನಮ್ಮ ದೇಶದ ಜನಗಳನ್ನೇ ಎಷ್ಟು ಕೀಳಾಗಿ ನೋಡಿ ಬ್ರಿಟಿಷರನ್ನ ತಲೆ ಮೇಲೆ ಕೂರಿಸ್ತಾ ಇದ್ದಾರೆ. ಮೊದಲು ಇವ್ರನ್ನ ಸಾಯಿಸ್ಬೇಕು. ಇವತ್ತು ಇದೆಲ್ಲದಕ್ಕೂ ಫಲ ಸಿಗುತ್ತೆ ಇವ್ರಿಗೆ. ಗವರ್ನರ್ ಟ್ರೈನ್ ಒಳಗಡೆ ಹತ್ತಿಟ್ ಕೂಡ್ಲೆ ನಾವು ಆ ಕಡೆ ಹೋಗೋಣ. ಎಲ್ಲ ಸರಿ ಇದೆಯಾ ಹೇಮಣ್ಣ? ಹಾ, ಎಲ್ಲ ಸರಿ ಇದೆ. ಈಗೇನ್ ಖುದಿರಾಮ್ ಬರ್ತಿರ್ಬೋದು. ಆ ಜಾಗದಲ್ಲಿ ಜಾಸ್ತಿ ಹೊತ್ತಿರೋದು ಒಳ್ಳೇದಲ್ಲ. ಖುದಿರಾಮ್ ತುಂಬಾ ಧೈರ್ಯವಂತ ಅನಂತ್. ನೀನ್ ಹೆದರ್ಬೇಡ. ಸರ್, ನೀವ್ ನನಗೆ ಏನ್ ಕಳ್ಸಿದ್ರು? ಸ್ವದೇಶಿಗಳಿಗೆ ಹೇಗ್ ಬುದ್ಧಿ ಕಲ್ಸ್ಬೇಕು ಅಂತ. ಅದನ್ನ ನಾನ್ ಮರೆಯೋದಿಲ್ಲ. ನಾನು ಕೋಲ್ಕತ್ತಾ ತಲುಪ್ತೀನಿ ರಿಚರ್ಡ್ಸನ್. ಅದರ ನಂತರ ನೋಡು, ನಾನು ಈ ಸ್ವದೇಶಿಗಳ ಅಗೇನೆಸ್ಟ್ ಇನ್ನು ಸ್ಟ್ರಿಕ್ಟ್ ಆಕ್ಷನ್ ತಗೋತೀನಿ. ಕೋಲ್ಕತ್ತಾವರೆಗೂ ಎಲ್ಲಿ ಹೋಗ್ತೀರಾ ಗವರ್ನರ್ ಸಾಹೇಬ್ರೆ? ಅದಕ್ಕೂ ಮೊದಲೇ ಈ ಬಾಂಬ್ ನಿಮ್ಮನ್ನ ಬೇರೆ ಕಡೆಗೆ ತಲುಪಿಸುತ್ತೆ. ನೋಡ್ತಾ ಇರಿ. ರೈಲ್ ಬರ್ತಾ ಇದೆ ಹೇಮಣ್ಣ. ಎಲ್ಲ ಆ ಕಡೆ ಹೋಗಿ. ಬರೀಂದ್ರ, ಆ ಕಡೆ ಬಾ. ಎಲ್ಲ ಬನ್ನಿ, ಆ ಕಡೆ ಬನ್ನಿ. ಸರ್, ನಾನಿಲ್ಲಿಗೆ ಯಾವ ರೀತಿ ಬಂದಿದ್ನೋ ಅದೇ ರೀತಿ ಎಲ್ರ ಮೇಲೂ ಕಣ್ಣಿಟ್ಟಿರ್ತೇನೆ. ಹೇಳಿ ಪ್ರಭಾ, ನಿಧಾನ. ಸುಭಾಷ್, ರೋನು, ಬೇಗ 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 ಇಳಿರಪ್ಪ. ಸರಿ ಅಬ್ದುಲ್, ಸೂಟ್ ಕೇಸ್ ಎಲ್ಲ ಇಳಿಸಪ್ಪ. ಹೋಗು ಹೋಗು, ಬೇಗ ಹೋಗು. ಪ್ರೋಮಿ, ಸೂಟ್ ಕೇಸ್ ಎಲ್ಲ ಸರಿಯಾಗಿ ಇಳಿಸ್ತಿದ್ದಾರಾ ಇಲ್ವಾ ನೋಡ್ಕೋ. ಸರಿಮಾ. ಅಲ್ಲಿದ್ದಾರೆ ಗಾರ್ಡ್ ಸಾಹೇಬ್ರು. ಗಾರ್ಡ್ ಸಾಹೇಬ್ರೆ, ಯಾವ ಟ್ರೈನಲ್ಲಿ ಗವರ್ನರ್ ಹೋಗ್ತಿದಾರೋ ಅದೇ ಟ್ರೈನಲ್ಲಿ ನಮ್ದು ಬುಕ್ಕಿಂಗ್ ಇದೆ. ನಾವೆಲ್ಲ ಬಂದಾಗಿದೆ. ಅಯ್ಯೋ, ಆ ಗಾಡಿ ಈಗ ತಾನೇ ಹೋಯ್ತು. ಏನು? ಸತೀಶಣ್ಣ, ಈಗ್ಲೇ ಹೋಗಿ ಅಪ್ಪಂಗೆ ವಿಷಯ ತಿಳಿಸ್ಬೇಕು. ಬನ್ನಿ 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 ಅಬ್ದುಲ್ ನಡಿ. ಕಾಕ. ನಡೀರಿ. ಪ್ರಭಾ, ನಾನು ಒಳಗಡೆ ಹೋಗ್ತಾ ಇದ್ದೀನಿ, ನೀವು ಇವ್ರನ್ನ ನೋಡ್ಕೋ. ಬೇಗ ಬೇಗ ತಡ ಮಾಡಬೇಡಿ, ಗಾಡಿ ಹೊರಟು ಬಿಡುತ್ತೆ. ಇದೇನಿದು? ನೀವಿಬ್ರು ಹೊರಗಡೆ ಯಾಕೆ ಬರ್ತಾ ಇದ್ದೀರಾ? ಅಪ್ಪ, ಗಾರ್ಡ್ ಸಾಹೇಬ್ ಹೇಳಿದ್ರು ಗಾಡಿ ಹೋಗಾಯ್ತಂತೇನು? ಅಪ್ಪ, ನೀವೊಂದ್ಸಲ ಸ್ಟೇಷನ್ ಮಾಸ್ಟರ್ ಹತ್ರ ಮಾತಾಡಿ ನೋಡಿ. ಅದ್ ಹೇಗ್ ಸಾಧ್ಯ ಶರತ್? ಇದು ಸ್ಪೆಷಲ್ ಟ್ರೈನು, ಇದ್ರಲ್ಲೇ ಗವರ್ನರ್ ಹೋಗ್ತಿರೋದು. ಈಗ ಹೋಗಿ ನಾವು ಸ್ಟೇಷನ್ ಮಾಸ್ಟರ್ ಹತ್ರ ಕೇಳಿದ್ರೆ ಅವ್ರೇನ್ ಟ್ರೈನ್ ನಿಲ್ಲಿಸ್ತಾರಾ? ಅದಕ್ಕೆ ನಾನು ಹೇಳೋದು ಸಮಯಕ್ಕೆ ಸರಿಯಾಗಿ ಹೊರಡಬೇಕು ಅಂತ. ಇದೊಳ್ಳೆ ಕತೆ ಆಯ್ತಲ್ಲ. ಇಷ್ಟೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡು ಮನೆಯಿಂದ ಎಲ್ಲರೂ ಒಟ್ಟಿಗೆ ಹೊರಟ್ರೆ ಇಲ್ಲಿಗೆ ಬರೋದಕ್ಕೆ ಸ್ವಲ್ಪ ತಡ ಆಗೇ ಆಗತ್ತಲ್ವಾ? ಈಗೆಲ್ಲ ಸೇರ್ಕೊಂಡು ಮುಂದಿನ ಟ್ರೈನ್ಗಾಗಿ ಇಲ್ಲೇ ಕಾಯ್ಕೊಂಡು ಕುತ್ಕೊಳ್ಳೋಣ. ಗವರ್ನರ್ ಅವ್ರ ಹತ್ರ ಮಾತಾಡಿ ಅನುಮತಿ ತಗೊಂಡ್ರು ಏನು ಉಪಯೋಗ ಆಗ್ಲಿಲ್ಲ. ಏನಾಯ್ತು ಅನುಚಿಕಮ್ಮ? ನೀವ್ ಯಾಕೆ ಕೈ ಮುಗಿತಾ ಇದ್ದೀರಾ? ದೇವ್ರತ್ರ ಏನಾದ್ರೂ ಬೇಡ್ಕೊಂಡ್ರಾ? ಕೆಲವೊಮ್ಮೆ ಆಗೋದೆಲ್ಲ ಒಳ್ಳೇದಕ್ಕೆ ಆಗುತ್ತೆ ಸುಬಿ. ಇದ್ರಲ್ಲಿ ಯಾರಿಗೂ ಒಳ್ಳೇದಾಯ್ತು? ದೇಶಕ್ಕೆ, ಭಾರತ ಮಾತೆಗೆ,
ಏನಾಗ್ತಿದೆ ಅಂತ ಒಂದು ಗೊತ್ತಾಗ್ತಿಲ್ಲ. ನೀವಿಬ್ರು ಇಲ್ಲಿಂದ ಅಲ್ಲಾಡ್ಬಾರ್ದು. ಅರೆ ಸ್ಟೇಷನ್ ಮಾಸ್ಟ್ರೆ, ನೀವು ಓಡ್ಕೊಂಡು ಇಲ್ಲಿಗೆ ಹೋಗ್ತಾ ಇದ್ದೀರಾ? ನಾನು ನಿಮ್ಮ ಹತ್ರನೇ ಬರ್ತಾ ಇದ್ದೆ. ಮುಂದಿನ ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ? ಜಾನಕಿ ಅವರೇ, ವಾಪಸ್ ಹೊರಡಿ. ಇವತ್ತಿನ ಯಾವ ಟ್ರೈನು ಬರೋದಿಲ್ಲ. ಕಟಕ್ಕಿಂದ ಮುಂದೆ ಸ್ವದೇಶಿಗಳು ಬಾಂಬ್ ಸ್ಫೋಟ ಮಾಡಿದ್ದಾರೆ ಅನ್ನೋ ಸುದ್ದಿ ನಮ್ಗೀಗ ಬಂದಿದೆ. ರೈಲು ಹಳಿ ತಪ್ಪೋಗಿದ್ಯಂತೆ. ಗವರ್ನರ್ ಸಾಹೇಬ್ರು ಅದೇ ರೈಲಲ್ಲಿದ್ರು. ಅವ್ರಿಗೆ ಏನಾಯ್ತೋ ಏನೋ. ನಾನು ಪೊಲೀಸರಿಗೆ ವಿಷಯ ತಿಳ್ಸಕ್ ಹೋಗ್ತಾ ಇದ್ದೀನಿ. ಅಣ್ಣ ಎಲ್ಲ ಹಾಳಾಗೋಯ್ತು. ಗವರ್ನರ್ ಅವ್ರು ಹೋಗ್ತಿದ್ದ ಟ್ರೈನು ಹಳಿ ತಪ್ಪಿಡ್ತಂತೆ. ಅಲ್ಲ, ಇದು ಹೇಗಾಯ್ತು? ಸ್ವದೇಶಿಗಳು ಹಳಿ ಮೇಲೆ ಬಾಂಬ್ ಹಾಕಿದ್ರಂತೆ. ಏನ್ ಹೇಳ್ತಾ ಇದ್ದೀಯ ನೀನು? ಗವರ್ನರ್ ಹೇಗಿದ್ದಾರೆ? ನಾನು ಸರಿಯಾಗಿ ಯೋಚನೆ ಮಾಡಿದೆ. ನಮ್ಮವರು ಗವರ್ನರ್ಗೆ ಒಂದ್ ಪಾಠ ಕಲಿಸಿ ವೀರು ಸಾವಿನ ಪ್ರತೀಕಾರ ತೀರಿಸ್ಕೊಳ್ಳೋದಿಕ್ಕೋಸ್ಕರ ರೈಲಿನ ಸಮಯ ಕೇಳ್ತಾ ಇದ್ದಿತ್ತು. ಈ ಬಾಂಬ್ ಸ್ಫೋಟದಿಂದ ಜನರಿಗೆ ಅಪಾಯ ಆಗದೆ ಇದ್ರೆ ಸಾಕು. ವೀರು ಸಾವಿಗೆ ಪ್ರತೀಕಾರ ತಗೊಂಡ್ಮೇಲೆ ನನ್ನ ರಕ್ತ ಕೊಡ್ತೀನಿ ಅನ್ನೋ ಹರಕೆ ಹೊತ್ತಿದ್ನಲ್ಲಮ್ಮ. ತಗೋ. ನಮ್ಮ ದೇಶದಲ್ಲಿ ವೀರುನಂತಹ ಸ್ವಾಭಿಮಾನಿಗಳು ಹೀಗೆ ಸಾಯಬಾರ್ದು. ಹೊಡೆಯೋದ್ರಿಂದ ನಾನು ಸಾಯಲ್ಲ ಅನಂತಣ್ಣ. ಅವ್ರು ಎಷ್ಟು ಬೇಕಾದ್ರೂ ಹೊಡಿಲಿ, ಆದ್ರೆ ನನ್ನ ಪ್ರಾಣ ಮಾತ್ರ ಬಿಡಲ್ಲ. ಸರಿಯಾಗಿ ಹೇಳಿದೆ ಖುದಿರಾಮ್. ನಾವು ನಿಮ್ಮಿಂದಾನೇ ಇಲ್ಲಿ ಕೆಲಸ ಮಾಡ್ತಾ ಇರೋದು. ದೇಶಕ್ಕೋಸ್ಕರ ಮನೆ ಮಠ ಎಲ್ಲ ಮಾರ್ಕೊಂಡು ವಿದೇಶಕ್ಕೆ ಬಾಂಬ್ ತಯಾರಿಸೋದನ್ನ ಕಲಿಯೋದಕ್ಕೆ ಹೋಗಿದ್ದ ಅಂದ್ರೂ ಚಿಂತೆ ಇಲ್ಲ. ನಾನಂತೂ ಏನ್ ಚಿಕ್ಕವನಾಗೋದಿಲ್ಲ ತಾನೆ. ನಾವು ಸಾಧಿಸ್ಬಿಟ್ವಿ ಸುಶೀಲ್. ಆ ಗವರ್ನರ್ ಆಂಡ್ರ್ಯೂ ಫ್ರೇಸರ್ನ ಬಾಂಬ್ ಹಾಕಿ ನಾವು ಸಾಯಿಸ್ಬಿಟ್ವಿ. ಇನ್ನೂ ಸಾಯಿಸೋಕಾಗಿಲ್ಲ. ಆಂಡ್ರ್ಯೂ ಫ್ರೇಸರ್ ಬಾಂಬ್ ಸ್ಫೋಟದಿಂದ ಇನ್ನೂ ಸತ್ತಿಲ್ಲ. ಅವನಿಗೆ ಕೇವಲ ಗಾಯ ಆಗಿದೆ. ಈ ವಿಷಯನ ಹೇಳೋಕ್ ಬಂದೆ ನಾನು. ನಾವೇನ್ ಯೋಚನೆ ಮಾಡಿದ್ವೋ ಹಾಗೇನು ನಡೆದಿಲ್ಲ. ಅದ್ ಹೇಗ್ ಸಾಯ್ಲಿಲ್ಲ ಅರವಿಂದ್ ಅಣ್ಣ? ಯಾಕೆ ಸಾಯ್ಲಿಲ್ಲ? ಯಾಕೆ ಅಲ್ಲ, ನಾವಂತೂ ಎಲ್ಲ ವ್ಯವಸ್ಥೆನ ಸರಿಯಾಗಿ ಮಾಡಿದ್ವಲ್ಲ. ಹಾಗಾದ್ರೆ ನಾನ್ ತಯಾರು ಮಾಡಿರೋ ಬಾಂಬ್ಗೆ ರೈಲ್ನ ಧ್ವಂಸ ಮಾಡೋ ಅಷ್ಟು ತಾಕತ್ತಿಲ್ಲ ಅಂದ್ರೆ ಏನರ್ಥ ಅರವಿಂದ್ ಅಣ್ಣ? ಇಷ್ಟು ಬೇಗ ಸೋತ್ರ ಆಗೋದಿಲ್ಲ ಹೇಮಚಂದ್ರ. ಹಾ, ನನಗನ್ಸತ್ತೆ ಆ ಬಾಂಬ್ಗೆ ರೈಲ್ನ ಉಡಾಯಿಸೋ ತಾಕತ್ತಿರ್ಲಿಲ್ಲ ಅಂತ. ಆದ್ರೆ ಇಷ್ಟು ಮಾತ್ರ ಗೊತ್ತಾಯ್ತು, ಆ ಬಾಂಬ್ ಸ್ಫೋಟ ಆಗಿದ್ದಕ್ಕೆ ರೈಲು ಹಳಿ ತಪ್ತು ಅಂತ. ಇಲ್ಲಿ ನೋಡಿ, ಈಗ ಇಲ್ಲಿನೇನು ಉಳಿದಿಲ್ಲ. ಮಿದ್ನಾಪುರದ ಈ ಗುಪ್ತ ಸಮಿತಿಯಲ್ಲಿ ನಾವು ಜಾಸ್ತಿ ಹೊತ್ತಿರಬಾರ್ದು. ಅನಂತ್, ಖುದಿರಾಮ್, ನೀವಿಬ್ರು ಕೋಲ್ಕತ್ತಾಗ ಹೋಗ್ಬೇಕು. ಹೇಮಚಂದ್ರ, ನೀವು ಸುಶೀಲನ ಕರ್ಕೊಂಡು ಸ್ವಲ್ಪ ದಿನ ಬೇರೆಲ್ಲಾದ್ರೂ ಓಡಾಡ್ಕೊಂಡು ಅದಾದ್ಮೇಲೆ ಮುರಾರಿ ಮನೆಗೆ ಬರ್ಬೇಕು. ಹಾಗೆ ಬಾರು ತಿಳಿಸ್ಬಿಡಿ. ಆದ್ರೆ ಅರವಿಂದಣ್ಣ, ನಾವು ಒಂದ್ಸಲ ಕಟಕಕ್ಕೆ ಹೋಗೋದ್ ಬೇಡವಾ? ಒಂದು ಸಲ ಸೋತ್ವಿ ಅಂದ್ರೆ ಪದೇ ಪದೇ ಸೋಲ್ತೀವಿ ಅಂತಲ್ಲ. ನನಗನ್ಸೋ ಹಾಗೆ ನಾವು ಮತ್ತೊಮ್ಮೆ ಆಕ್ರಮಣ ಮಾಡಬೇಕು. ಅನಂತಣ್ಣ, ನೀವ್ ಹೇಳ್ತಿರೋದ್ ಸರಿನೇ. ಅವ್ರು ಎಲ್ರಿಗೂ ಅರ್ಥ ಮಾಡಿಸ್ಬೇಕು, ನಾವು ಸೋತಿಲ್ಲ ಅಂತ, ನಾವು ಹೆದರಿಲ್ಲ ಅಂತ. ಬೇಡ ಬೇಡ, ನೀವೆಲ್ಲ ತಪ್ಪು ಮಾಡ್ತಾ ಇದ್ದೀರಾ. ನೀವೆಲ್ಲರೂ ತಪ್ಪು ದಾರಿನ ತುಳಿತಾ ಇದ್ದೀರಾ. ವಿಷಯ ಅಷ್ಟು ಸರಳ ಅಲ್ಲ. ನಿಮ್ಗೇನನ್ಸುತ್ತೆ? ನಾನು ಹೆದರ್ದೆ ಅಂತನಾ? ಇಲ್ಲ, ಜಾಗೃತ ಆಗೋದ್ರ ಅರ್ಥ ಹೆದರ್ತೀವಿ ಅನ್ನೋದಲ್ಲ. ಎಲ್ಲ ಒಟ್ಟಾಗಿ ಸಿಕ್ಕಾಕೊಂಡ್ರೆ ಈ ಯುದ್ಧನ ಯಾರು ಮುಂದುವರಿಸ್ತಾರೆ? ಇಷ್ಟು ಚಿಕ್ಕ ವಿಷಯ ಯಾಕೆ ಅರ್ಥ ಆಗ್ತಿಲ್ಲ ನಿಮ್ಗೆಲ್ಲ? ಇವರೆಲ್ಲ ಮನುಷ್ಯ, ರಾಕ್ಷಸರ ಪ್ರಾಣಕ್ಕೆ ಯಾವ ಬೆಲೆನೂ ಇಲ್ವ ಇವ್ರ ಹತ್ರ? ಯಾವ ಹುಡುಗಂಗೆ ಅವರು ಗುಂಡ್ ಹಾರಿಸಿದ್ರು ಅವನ ಪ್ರಾಣಕ್ಕೆ ಯಾರು ಬೆಲೆ ಕೊಟ್ರು ದೊಡ್ಡಪ್ಪ? ಇನ್ನೊಂದು ಮಾತು ಆಡ್ಬೇಡ ನೀನು ಶರತ್. ನೀನ್ ಸುಮ್ನೆ ಇರು ಶರತ್. ಇದೇನ್ ಮಾತಾಡ್ತಿದ್ಯಾ ನೀನು? ನಾವೆಲ್ಲರೂ ಈಗ ಮನೆಗೆ ಹೋಗೋಣ.
ಸೂಟ್ ಕೇಸ್ ಎಲ್ಲ ತಗೊಂಡು ಹೋಗಿ ಗಾಡಿಲಿಡು. ಇದೇನಿದು? ನೀವೆಲ್ಲರೂ ಇಲ್ಲಿ ಹಾಕಿದ್ದೀರಾ? ನೀವೆಲ್ಲ ಒಟ್ಟಿಗೆ ಗವರ್ನರ್ ಜೊತೆ ಸ್ಪೆಷಲ್ ಟ್ರೈನಲ್ಲಿ ಹೋಗ್ಬೇಕಿತ್ತಲ್ವಾ? ಹೌದು ಮುಕುಂದ್ ಅವ್ರೆ, ನಮ್ ಟ್ರೈನು ಮಿಸ್ ಆಗೋಯ್ತು. ನಮಗ್ ಹತ್ತೋಕಾಗ್ಲಿಲ್ಲ. ಹತ್ತೋಕೆ ಆಗ್ಲಿಲ್ವಾ? ಸ್ವದೇಶಿಗಳು ಬಾಂಬ್ ಹಾಕಿದ ವಿಷಯ ಪಾಪ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ವಾ? ಈಗಷ್ಟೇ ವಿಷಯ ಗೊತ್ತಾಯ್ತು. ಈಗ ಅವ್ರು ಹೇಗಿದ್ದಾರೆ? ಆ ವಿಷಯ ಮುಖ್ಯ ಅಲ್ಲ. ಅದಕ್ಕಿಂತ ಮುಖ್ಯವಾದ ವಿಷಯ ಏನು ಅಂದ್ರೆ, ಆ ಟ್ರೈನ್ ಹತ್ತೋದಕ್ಕೆ ನಿಮಗೆಲ್ರಿಗೂ ಯಾಕೆ ಆಗ್ಲಿಲ್ಲ ಅಂತ.